ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಬ್ರಹ್ಮಚಾರಿ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಹೇಶ್. ವೀಕ್ಷಕರೇ, ನೀವೆಲ್ಲ ಮಂಗಳೂರು ಬನ್ಸ್ ಬಗ್ಗೆ ಕೇಳಿರ್ತೀರಾ, ನೋಡಿರ್ತೀರಾ, ಹಾಗೆ ರುಚಿನೂ ಸಹ ಮಾಡಿರ್ತೀರಾ. ಇವತ್ತು ನಮ್ಮ ಚಾನಲಲ್ಲಿ ನಿಮಗೆ ಅದೇ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಭಾಳ ದಿನದಿಂದ ಇದು ಮಾಡಬೇಕು ಅಂದ್ಕೊಂಡಿದ್ದೆ. ಇವತ್ತು ಸಮಯ ಸಿಕ್ಕಿದೆ. ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ವೀಕ್ಷಕರೇ, ನಾನಿಲ್ಲಿ ಬನ್ಸ್ ಮಾಡೋದಕ್ಕೆ 3 ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ಪಚ್ಚಬಾಳೆಹಣ್ಣು ಈ ರೀತಿ ಚುಕ್ಕೆ ಚುಕ್ಕೆ ಆಗಿದ್ದರೆ ಇದು ತುಂಬ ಚೆನ್ನಾಗಿ ಹಣ್ಣಾಗಿರುತ್ತೆ ಅಂತ. ಈ ರೀತಿ ಬಾಳೆಹಣ್ಣು ಬನ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ಸು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನಾನಿವಾಗ ಒಂದು ಪಾತ್ರೆಗೆ ಬಾಳೆಹಣ್ಣು ಈ ರೀತಿ ಬಿಡಿಸಿ ಹಾಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಸಕ್ಕರೆ ಹಾಕಿ ಒಂದು ಸ್ಮ್ಯಾಶರ್ ಸಹಾಯದಿಂದ ಚೆನ್ನಾಗಿ ಸಕ್ಕರೆ ಮತ್ತು ಬಾಳೆಹಣ್ಣು ಮಿಕ್ಸ್ ಆಗೋ ತನಕ ಸ್ಮ್ಯಾಶ್ ಮಾಡಬೇಕು. ಬಾಳೆಹಣ್ಣು ಮತ್ತು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಇದಕ್ಕೆ 1/4 ಕಪ್ ಮೊಸರು, 2 ಟೇಬಲ್ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸೋಡಾ, ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ನೀವು 2 ರಿಂದ 3 ಟೇಬಲ್ ಸ್ಪೂನ್ ಆಯಿಲು ಮತ್ತು ಮೈದಾ ಹಿಟ್ಟು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆನ ಉಪಯೋಗ ಮಾಡಿದ್ದೀನಿ. ನೀವು ರಿಫೈಂಡ್ ಆಯಿಲ್ ಬೇಕಾದರೆ ಉಪಯೋಗ ಮಾಡ್ಬೋದು. ತೆಂಗಿನ ಎಣ್ಣೆ ಉಪಯೋಗ ಮಾಡೋದ್ರಿಂದ ಈ ಡಿಶ್ನ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನಿಲ್ಲಿ ತೆಂಗಿನ ಎಣ್ಣೆನ ಉಪಯೋಗ ಮಾಡಿದ್ದೀನಿ. ಮೈದಾ ಹಿಟ್ಟು ಕಲಿಸುವಾಗ ಮೆಜರ್ಮೆಂಟು ಇಷ್ಟೇ ಹಾಕಬೇಕು ಹಿಟ್ಟು ಅಂತ ಏನೂ ಇಲ್ಲ. ನಿಮಗೆ ಎಷ್ಟು ಬೇಕಾಗತ್ತೆ ಅಂತ ಅನಿಸುತ್ತೋ ಅಷ್ಟು ನೀವು ಹಿಟ್ಟನ್ನ ಇಲ್ಲಿ ಉಪಯೋಗ ಮಾಡಬೇಕಾಗತ್ತೆ. ನಾನಿಲ್ಲಿ ಈಗ ಟೋಟಲಾಗಿ 2.5 ಕಪ್ಪು ಮೈದಾ ಹಿಟ್ಟನ್ನ ಉಪಯೋಗ ಮಾಡಿದ್ದೀನಿ. ಹಿಟ್ಟನ್ನ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಒಂದು ಹದ ಬರೋ ತನಕ ಇದನ್ನು ಚೆನ್ನಾಗಿ ಕಲಸಿ ಈ ರೀತಿ ಮಾಡ್ಕೊಬೇಕು. ನಂತರ ಇದ್ರ ಮೇಲೆ ಒಂದು ಲೈಟಾಗಿ 1 ರಿಂದ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಗೆ ಮೇಲ್ಗಡೆ ಸವರಬೇಕಾಗತ್ತೆ ನೀಟಾಗಿ. ಅದ ನಂತರ ಇದನ್ನು ನಾವು 6 ರಿಂದ 7 ಗಂಟೆ ಹಾಗೆ ಇದನ್ನು ಒಂದು ಪಾತ್ರೆಯಲ್ಲಿ ಮುಚ್ಚಿಟ್ಟು ನೀಟಾಗಿ ಇಡಬೇಕು. ಬೆಳಗಿನ ತಿಂಡಿಗೆ ನೀವೇನಾದ್ರು ಬನ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ ರಾತ್ರಿಯೇ ಹಿಟ್ಟನ್ನು ಚೆನ್ನಾಗಿ ಕಲಸಿ ಈ ರೀತಿ ಇಡೋದ್ರಿಂದ ಬೆಳಿಗ್ಗೆ ನಿಮಗೆ ತಿಂಡಿ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಈಸಿನೂ ಆಗುತ್ತೆ. ಈಗ 7 ಗಂಟೆ ಸಮಯ ಆಗೋಗಿದೆ. ನಾವು ಹಿಟ್ಟನ್ನು ಈ ರೀತಿ ಕಲಸಿಟ್ಟು ಇವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನಾದಬೇಕು. ಈ ರೀತಿ ಒಂದು ಸಲ ನಾದಾದ್ರ ಮೇಲೆ ಇದನ್ನು ಒಂದೊಂದು ಸಣ್ಣ ಸಣ್ಣ ಉಂಡೆ ಆಗಿ, ಸಣ್ಣ ಸಣ್ಣ ಉಂಡೆ ಅಂದರೆ ಚಪಾತಿ ಸೈಜಿಗೆ ನೀವು ಯಾವ ರೀತಿ ಉಂಡೆ ಮಾಡ್ತೀರೋ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿ ಉಂಡೆ ಮಾಡಬೇಕು. ಉಂಡೆ ಮಾಡಾದ್ರ ಮೇಲೆ ಇದನ್ನು ಲಟ್ಟಿಸ್ಕೊಬೇಕು. ಲಟ್ಟಿಸ್ಕೊಳಕ್ಕೆ ಒಂದು ಮಣೆ ಮೇಲೆ ಈ ರೀತಿ ಸ್ವಲ್ಪ ಹಿಟ್ಟನ್ನ ಹಾಕಿ ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ. ಅದ್ರ ಮೇಲೆ ನೀವು ಉಂಡೆನ ಇಟ್ಟು ಈ ರೀತಿ ಫಸ್ಟು ಕೈಯಲ್ಲಿ ಒಂಚೂರು ಸಣ್ಣಕ್ಕೆ ತಟ್ಕೊಂಡಾದ ಮೇಲೆ ಚಪಾತಿ ಲಟ್ಟಣಿಕೆ ತೊಗೊಂಡು ಈ ರೀತಿ ನೀವು ರೋಲ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ರೋಲ್ ಮಾಡುವಾಗ ನೀವು ಗಮನಿಸಬೇಕಾಗಿರೋ ವಿಚಾರ ಏನಂದರೆ ಇದನ್ನು ಒಂದು ಮೀಡಿಯಮ್ ಸೈಜಲ್ಲಿ ಮಾತ್ರ ರೋಲ್ ಮಾಡಿಬಿಟ್ಟು ಈ ರೀತಿ ಥಿಕ್ನೆಸ್ನ ಮೇಂಟೈನ್ ಮಾಡಬೇಕು. ನೀವು ಚಪಾತಿ ಥರ ರೋಲ್ ಮಾಡಿದ್ರೆ ಆ ಬನ್ಸಲ್ಲಿ ಇರಬೇಕಾಗಿರೋ ಮೆದು ಅಂಶ ಅಂದರೆ ಆ ಸ್ಮೂತ್ನೆಸ್ಸು, ಫ್ಲಫಿ ಅಂಶ ಏನಿದೆ ಅದು ಬರೋದಿಲ್ಲ. ಈಗ ಗ್ಯಾಸ್ ಮೇಲಿರೋ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾನು ಇದಕ್ಕೆ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ.
ಬನ್ಸನ್ನು ಫ್ರೈ ಮಾಡುವಾಗ ನೀವು ಗಮನಿಸಬೇಕಾಗಿರೋ ಅಂಶ ಏನಂದರೆ, ಯಾವಾಗಲೂ ನೀವು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬನ್ಸನ್ನು ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಳಗಡೆ ಬನ್ಸು ಸರಿಯಾಗಿ ಬೆಂದಿರಲ್ಲ, ಮೇಲ್ಗಡೆ ಬರೀ ಕಲರ್ ಬಂದಿರುತ್ತೆ. ಹಾಗಾಗಿ ನೀವು ಲೋ ಫ್ಲೇಮಲ್ಲೇ ಈ ರೀತಿ ಫ್ರೈ ಮಾಡಬೇಕು. ಮತ್ತು ಹಾಗೆ ಫ್ರೈ ಮಾಡುವಾಗ ಈ ರೀತಿ ನೀವು ಬನ್ಸ್ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಈ ರೀತಿ ಹಾಕ್ತಾ ಇರಬೇಕಾಗತ್ತೆ. ಇದರಿಂದ ಬನ್ಸು ಉಬ್ಬಿ ಬರ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ನಾನು ಮಾಡಿರೋ ಬನ್ಸು ನೋಡಿ ಈ ರೀತಿ ಉಬ್ಕೊಂಡು ಚೆನ್ನಾಗಿ ಬಂದಿದೆ. ಈ ರೀತಿಯೇ ನೀವು ಎಲ್ಲ ಬನ್ಸೂ ಇದೇ ರೀತಿಯೇ ಮಾಡ್ಕೊಬೇಕು. ವೀಕ್ಷಕರೇ, ನಾನಿವಾಗ ನಾನು ಮಾಡಿರೋ ಒಂದು ಬನ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಅದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಆ ಬನ್ಸ್ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಪದರ ಬಂದಿದೆ. ಈ ರೀತಿ ಬಂದಿದ್ದರೆ ಬನ್ಸು ಚೆನ್ನಾಗಾಗಿದೆ, ಹಾಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ವೀಕ್ಷಕರೇ, ನೀವು ಡೆಫಿನೆಟ್ಲಿ ಒಂದು ಸಲ ಇದನ್ನು ಟ್ರೈ ಮಾಡಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಸರಿ ವೀಕ್ಷಕರೇ, ಇವತ್ತಿನ ನಮ್ಮ ರೆಸಿಪಿ ಮಂಗಳೂರು ಬನ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ನಿಮ್ಮ ಭೇಟಿ ಹೊಸ ರುಚಿಯೊಂದಿಗೆ, ಹೊಸ ವಿಡಿಯೋವೊಂದಿಗೆ. ಅಲ್ಲಿವರೆಗೂ ಸಂತೋಷವಾಗಿರಿ, ಆರೋಗ್ಯದಿಂದ ಇರಿ. ನಮಸ್ಕಾರ.